ಶೋಭಿತಾ, ಹೇಗಿದೀಯಾ? ಚೆನ್ನಾಗಿದ್ದೀನಿ. ತಲೆಗೆ ಸ್ನಾನ ಮಾಡಿದ್ಯಾ? ಸರಿಯಾಗಿ ಒರೆಸ್ಕೋ, ಇಲ್ದೆ ಹೋದ್ರೆ ತಲೆ ಭಾರ ಆಗುತ್ತೆ. ಅವತ್ತು ನಿನ್ ಮನೆಗ್ ಬಂದಾಗ ಯಾರು ಅಂತ ತಿಳ್ಕೊಳ್ದೆ ಸರಿಯಾಗಿ ಮಾತಾಡಿಸ್ಲಿಲ್ಲ. ತಪ್ಪಾಗಿ ತಿಳ್ಕೊಬೇಡ. ಅವನು ಸ್ವಲ್ಪ ಕೋಪಿಷ್ಟನೇ, ಆದ್ರೆ ಅವನು ತುಂಬಾ ಒಳ್ಳೆಯವನು. ಆದ್ರೆ ಅವನು ಮಾಡಿರೋ ಸಹವಾಸನೇ ಸರಿಯಿಲ್ಲ. ಅದೇನೋ ಹೇಳ್ತಾರಲ್ಲ, ಗುಣಂ ದೋಷಂ ಸಂಸರ್ಗ ಜನಸಂಗ ಅಂತ. ಹಾಗೆ. ಯಾಕೆ ನನ್ನ ಬಾಯಲ್ಲಿ ಸಂಸ್ಕೃತ ಅಂತನಾ? ನಿನ್ ಜೊತೆಲಿ ಅಡ್ಜಸ್ಟ್ ಮಾಡ್ಕೋಬೇಕು ಅಂತ ಸ್ವಲ್ಪ ಸ್ವಲ್ಪ ಕಲ್ತ್ಕೊಳ್ತಾ ಇದ್ದೀನಿ. ಹಾಗೆ ನೀನ್ ಅವನ ಬಗ್ಗೆ ತಿಳ್ಕೊಂಡು ಅವನ್ನ ಅರ್ಥ ಮಾಡ್ಕೊಂಡ್ರೆ. ನಾನ್ಯಾಕೆ ಅವ್ರನ್ನ ಅರ್ಥ ಮಾಡ್ಕೋಬೇಕು? ಏನಮ್ಮ ನೀನು ಅವನು ನೋಡಿ, ನಾನ್ ತಪ್ಪು ಮಾಡಿದ್ರೆ ತಿದ್ದಕ್ಕೆ ಅಪ್ಪ ಇದ್ದಾರೆ. ಅವ್ರಿಗೆ ಅಪ್ಪ ಅಮ್ಮ ಇಲ್ದಿದ್ರು ಅವ್ರ ಸ್ಥಾನದಲ್ಲಿ ನೀವಿದ್ದೀರಾ. ನೀವ್ ತಪ್ಪು ಮಾಡಿದ್ರೆ ಹೇಗೆ? ನೀವ್ ಅನ್ಕೊಂಡಿರೋ ಥರ ಹಾಗೇನೂ ಇಲ್ಲ. ಏನು ನಿನಗೆ ನೀನೇ ನಗ್ತಾ ಇದ್ಯಾ? ಹೇಯ್, ನಿನ್ ಮುಖ ನೋಡಿದ್ರೆ ಗೊತ್ತಾಗಲ್ವಾ? ಏಯ್ ಕಿಚ್ಚ, ಇದನ್ನೆಲ್ಲ ಯಾರ ಹೇಳ್ಕೊಟ್ಟಿದ್ದು? ಆಹಾ, ನಾಚಿಕೆ ಬೇರೆ. ಮಾಡಿಕೋ ಎನ್ನ ಸ್ವಾಮಿ ಸಾಸಿರ ನಾಮ ವೆಂಕಟರಮಣ ದಾಸನ ಮಾಡಿಕೋ ಎನ್ನ. ಯಾರದು? ಅಣ್ಣನ? ಅವನು ಗುರು ಅಂತ. ಶೋಭಿತಾನ್ ಅವನಿಗೆ ಕೊಟ್ಟು ಮದುವೆ ಮಾಡ್ಬೇಕು ಅಂತಿದ್ದಾರೆ. ಇಲ್ಲ ಇಲ್ಲ ಇಲ್ಲ, ಅವರಪ್ಪ ಸುಮ್ನೆ ಅವನ್ನ ನೋಡಿಟ್ಟಿದ್ದಾರೆ ಅಷ್ಟೇ. ಶೋಭಿತಾ, ಸಂಜೆ ಬೇಗ ಬಂದ್ಬಿಡು. ಕಿಚ್ಚ, ನನ್ಗನ್ಸುತ್ತೆ ನಿನ್ ಮ್ಯಾಟರ್ ಲೀಕ್ ಔಟ್ ಆಗಿರ್ಬೇಕು. ಅದಕ್ಕೆ ಬಾಡಿ ಗಾರ್ಡ್ ಆಗಿ ಅವಳ ಜೊತೆ ಬರಕ್ ಶುರು ಮಾಡ್ಬಿಟ್ಟವನೆ. ಗೊತ್ತವನು ಹಿಡ್ದಾಕವನ್ನ. ಅಲ್ಲ, ಯಾರಪ್ಪ ನೀವು? ಹೇಳ್ತೀನಿ. ಏನಾಗ್ಬೇಕಿತ್ತು? ನೀವೇ ಬೇಕು ಸ್ವಾಮಿ, ಬನ್ನಿ. ಅಲ್ಲ, ಗಾಡಿ ಎಲ್ಲೂ ಆಗಲ್ಲ, ಇಲ್ಲೇ ಇರುತ್ತೆ. ಬನ್ನಿ ಶಾಸ್ತ್ರಿಗಳೇ. ಕಾಕ ಉಂಟು ಯಾಕ? ಅಯ್ಯೋ, ಅದೆಲ್ಲ ಏನು ಬೇಡಿ ಸರ್, ನನ್ ಕುಡಿಯೋ ಅಭ್ಯಾಸ ಇಲ್ಲ. ದೇವಸ್ಥಾನಕ್ಕೆ ಪೂಜೆಗೆ ಹೋಗ್ಬೇಕು, ಹೊತ್ತಾಗುತ್ತೆ. ದಯವಿಟ್ಟು ಬಿಟ್ಬಿಡಿ ಸರ್, ಪ್ಲೀಸ್. ಇರ್ಲಿ, ಬನ್ನಿ ಶಾಸ್ತ್ರಿಗಳೇ, ಬನ್ನಿ. ಸಾರ್ ಯಾರು ಅಂತ ಗೊತ್ತಾಯ್ತಾ? ಗೊತ್ತಿಲ್ಲ. ಸ್ವಂತವ್ರು ಯಾರು, ಸಂಬಂಧಿಕರು ಯಾರು ಅಂತ ಗೊತ್ತಿಲ್ಲದ್ಮೇಲೆ ದೇವ್ರ ಪೂಜೆ ಯಾಕಯ್ಯ ಬೇಕು ನಿನ್ಗೆ? ಸಂಬಂಧಿಕರ? ಸರ್, ನಿಮ್ ತಂದೆ ಹೆಸರೇನು ಸರ್? ಇದು ಆತರ ಸಂಬಂಧ ಅಲ್ಲ, ಶೋಭಿತಾ ಕಡೆಯಿಂದ ಸಂಬಂಧ. ಶೋಭಿತಾ? ಹೋಗಿ ಹೋಗಿ ಶಾಸ್ತ್ರಿಗಳೇ. ಏನ್ ದೊಡ್ಡ ಬಾಡಿಗಾರ್ಡ? ನಿನ್ನೆ ಅಷ್ಟೇ ಅವಳ ಜೊತೆ ಮಾತಾಡಿ ಎಲ್ಲ ಓಕೆ ಮಾಡ್ಕೊಂಡ್ ಬಂದಿದ್ದೀನಿ. ತಿಳಿ ಮಜ್ಗೆಲಿ ಕಡ್ಡಿ ಅಲ್ಲಾಡ್ಸಕ್ ಹೋಗ್ಬೇಡ. ಅವಳ ಜೊತೆ ಏನಾದ್ರೂ ಇನ್ನೊಂದ್ಸತಿ ನಿನ್ನ ನೋಡಿದ್ರೆ ಸುನೀತಾ, ಸುನೀತಾ, ಏನಾಗಿದೆ ನಿಮ್ಗೆ? ಬೇಗ ಹೇಳಿ, ನನಗೆ ಕೆಲಸ ಇದೆ. ಬಾರ ಇಲ್ಲಿ ಕೂತ್ಕೋ. ಯಾಕೆ? ಮುದ್ದು ಮಾಡಕ? ಇವಳೇನ್ ದೊಡ್ಡ ಕ್ಲೇ ಪಾತ್ರ ಮುದ್ದು ಮಾಡೋದಕ್ಕೆ? ಅವನ್ ನಿದ್ದೆ ಮಾಡ್ಬಿಟ್ನಾ? ಏನೇ, ಅವನೇನು ಹೇಳಲೇ ಇಲ್ಲ. ನಾವೇ ಅವನ್ನ ಕೇಳಿಂತಾನ. ಯಾವ ವಿಷಯ? ಅದೇ ಕಣೆ, ಅವನು ಉದ್ಧಾರ ಆಗೋ ಕೆಲಸ ಮಾಡ್ತಾ ಇದ್ದಾನಲ್ಲ, ಲವ್. ನಿಂಗೇನಾದ್ರೂ ಹೇಳದ್ನಾ? ನೀನು ಹೋಗಿ ಹುಡುಗಿ ನೋಡಿದ್ಯಾ? ನೋಡಿರ್ಬೇಕಲ್ಲ. ನಾನ್ಯಾಕ್ರೆ ಹೋಗಿ ನೋಡ್ಲಿ? ನೀನೇ ತಾನೆ ಅವಳ ನನ್ ತಂಗಿ ತರ. ತಂಗಿ ಅಂತ ತಂಗಿ, ಬಾಯಿ ಮುಚ್ಚಿರಿ ಸಾಕು.
ನನ್ ಕೋಪ ಬರ್ಸ್ಬೇಡಿ. ಅಯ್ಯ, ಹೋಗ್ ನೋಡ್ತೀನಿ ಅಂತ ನೀನೇ ತಾನೇ ಹೇಳಿದ್ದು. ಹೇಳಿ ತಪ್ಪು ಮಾಡ್ಬಿಟ್ಟೆ ಸ್ವಾಮಿ, ನನ್ನ ಬಿಟ್ಬಿಡಿ. ಒಳ್ಳೆ ಅಣ್ಣ ಒಳ್ಳೆ ತಮ್ಮ, ನಿಮ್ಮಿಬ್ರು ಮಧ್ಯೆ ನಾನ್ ಪಡ್ತಿರೋ ಪಾಡು ಸಾಕಪ್ಪ ಸಾಕು. ಏ ಯಾಕೆ, ಏನಾಯ್ತು ಇವಳಿಗೆ? ಏನು ಗ್ರಹಚಾರ ಬಂದ್ಬಿಡ್ತು ನಮ್ಮ ಮಕ್ಕಳಿಗೆ. ಹೌದು ನಕ್ಕಿನ್ ಯಾಕ್ರೆ ಲೇಟು? ಏನು ದೊಡ್ಡ ಆಫೀಸರ್ ಕೆಲಸ, ಟೈಮ್ ಸರಿಯಾಗಿ ಬಂದ್ಬಿಡಕ್ಕೆ ಸಾಕು. ಸುಮ್ನಿರೇ ರೆಡಿ ಆಗ. ನಮಸ್ತೆ ಭಯ್ಯ. ನೀನೇನ್ ಭಿಕ್ಷೆ ಬೇಡಕ್ ಬಂದಿದ್ಯಾ, ರಾಮನಾಮ ಹೇಳಕ್ ಬಂದಿದ್ಯಾ? ನಿನ್ ಮುಖ ನೋಡಿದ್ರೆ ಒಂದ್ ಗಿರಾಕಿನ ಒಳಗಡೆ ಬರಕಿಲ್ಲ. ಎದ್ದಾಳ ಮೇಲೆ ಎದ್ದಗೆ ನೀನು. ಹೆಂಗ್ ನಡೀತಾ ಇದ್ಲ ವ್ಯಾಪಾರ? ಸುಮಾರಾಗಿ ನಡೀತಾ ಇದೆ. ನಮ್ಮ ಮನೆ ಹೆಣ್ಮಕ್ಳು ತಲೆ ಎತ್ಕೊಂಡು ತಿರುಗಾಡಕ್ಕಾಗ್ತಾ ಇಲ್ಲ. ಏನ್ ಮಾಡೋದಯ್ಯ, ಆ ಮನೆ ಓನರ್ ಇಂಥವ್ರು ಬಾಡಿಗೆ ಕೊಟ್ಬಿಟ್ಟು ಬಾಂಬೆಗೆ ಹೋಗಿ ಸೆಟ್ಲಾಗ್ ಹೋದ. ಸಹನೆ ಬೇಕು, ಏನು ಮಾಡಕ್ಕಾಗಲ್ಲ. ನಾ ಬರ್ತೀನಿ. ಶೋಭಿತಾ, ಹ್ಮ್? ಏನಿಲ್ಲ, ಹೋಗಮ್ಮ. ಹ್ಮ್. ಹೀಗ್ ಹೋಗಮ್ಮ, ಯಾಕೆ? ನಾ ಹೇಳ್ತಿದ್ದೀನಲ್ಲ, ಹೀಗ್ ಹೋಗು. ಹ್ಮ್. ಆಮೇಲೆ ಏನಾಯ್ತೆ? ಆಸಿಡ್ ಬಾಟಲ್ ಲೇಬಲ್ನ ಯಾರೋ ಬದಲಾಯಿಸ್ಬಿಟ್ಟಿದ್ರು. ಆಮೇಲೇನು, ಆಸಿಡ್ ಜೊತೆಗೆ ಸೋಡಿಯಂ ಮಿಕ್ಸ್ ಮಾಡಿದೆ. ಮಿಕ್ಸ್ ಮಾಡಿದ ತಕ್ಷಣ ಬುಸ್ ಅಂತ ಹೊಂಬಿಡ್ತು. ನಾ ಕ್ಲಾಸಲ್ಲಿ ಇರ್ತೀನಿ. ಏಯ್, ನೋಟ್ಸ್ ಬರ್ದಿದ್ಯೇನೆ? ಈಗ ಬರ್ಕೊಡ್ತೀನಿ. ನೀ ಕ್ಲಾಸ್ ರೂಮಿಗೆ ಬೇಗ ಬಂದ್ಬಿಡಾಯ್ತಾ? ತಗೋ. ನನಗ್ ಬೇಡ. ಬೇಡವಾ? ಯಾಕೆ? ಅದು ಆ ಪುಳಿಜುಟ್ಟಿಗೆ ಏನ್ ಹೇಳದಂತ ತಾನೆ? ಅವನಿಗೆ ಅವತ್ತೇ 4 ತಡ್ತಾ ಇದ್ದೆ. ಎಷ್ಟೊಂದು ಸಂಬಂಧಿಕ ಅಂತ ಸುಮ್ಮನೆ ಅದೇ. ನಿಂಗೆ ತೊಂದರೆ ಇದ್ರೆ ಹೇಳು, ನಾನ್ ನೋಡ್ಕೋತೀನಿ. ತಗೋ. ನೀವ್ ಅನ್ಕೊಂಡಿರೋ ಹಾಗೇನು ಇಲ್ಲ ನೋಡಿ. ಎಲ್ಲಾರು ನಮ್ಮನ್ನೇ ನೋಡ್ತಿದ್ದಾರೆ. ನಂಗೆ ಅಸಹ್ಯ ಆಗುತ್ತೆ. ಅದು ಸರಿ ಅನ್ನು. ಕಿಚನ್ ನೋಡಿದ್ರೆ ಇಡೀ ಕಾಲೇಜ್ ಹಿಂದೆ ಸುತ್ತುತ್ತೆ. ನಾನ್ ನಿನ್ ಹಿಂದೆ ಸುತ್ತುತ್ತಾ ಇರೋದು ಇವರೆಲ್ಲ ನೋಡ್ತಾ ಇದ್ರೆ ನನಗೆ ಅಸಹ್ಯ ಆಗ್ತಾ ಇದೆ. ಆದ್ರೂ ಅವ್ರು ನೋಡ್ತಾ ಇದಾರಂತ ನಾವ್ಯಾಕೆ ನಮ್ ಜೀವನ ಹಾಳು ಮಾಡ್ಕೊಬೇಕು? ತಗೋ. ಅಯ್ಯೋ, ಈ ಪುಸ್ತಕದ ಮೇಲೆ ಆಣೆ, ನೀವ್ ಅನ್ಕೊಂಡಿರೋ ಹಾಗೆ ನನ್ ಮನ್ಸಲ್ಲಿ ಏನೂ ಇಲ್ಲ. ಮತ್ತೆ ಅವತ್ ಕೇಳಿದ್ಕೆಲ್ಲ ಹೂ ಅಂತ ತಲೆ ಆಡಿಸ್ದೆ. ಶಿವ, ನೀವ್ ನನ್ನ ತಪ್ಪು ತಿಳ್ಕೊಂಡಿದ್ದೀರಾ. ಇಲ್ಲ, ನೀನ್ ನನ್ನ ತಪ್ಪಾಗಿ ತಿಳ್ಕೊಂಡಿದ್ಯಾ? ನೋಡು, ನನ್ನಲ್ಲಿ ಏನಾದ್ರು ತಪ್ಪಿದ್ರೆ ಹೇಳು, ತಿದ್ಕೋತೀನಿ. ಅದನ್ ಬಿಟ್ಟು ಆಗಲ್ಲ ಅಂತ ಮಾತ್ರ ಹೇಳ್ಬೇಡ. ತಡ್ಕೊಳ್ಳೋದಿಲ್ಲ. ಅಯ್ಯೋ, ಏನು ಹಾಗೆ ಹೋಗ್ತಾ ಇದ್ಯಾ? ಏನೇ ಹೇಳಿದ್ ಕೇಳಿಸ್ಲ ನಿನಗೆ? ನನ್ನ ಏನ್ ಅನ್ಕೊಂಡಿದ್ಯಾ? ಹುಚ್ಚ ಅಂತಲ್ಲ, ಇಲ್ಲ ಹುಚ್ಚ ತರ ಕಾಣಿಸ್ತಾ ಇದ್ದೀನ? ಅಯ್ಯೋ ಬಿಡಿ ನನ್ನ. ರಾಕ್ಷಸ! ಅವಳನ್ನ ಲವ್ ಮಾಡ್ತೀನಿ ಅಂತ ಹೇಳು ಅಂದ್ರೆ ಅವಳ ಎದುರ ನಿಂತ್ಕೊಂಡು ಕೈ ತಟ್ಟಿದ್ರೆ ಶಬ್ದ ಬರುತ್ತೆ ಅಂತಾನೆ. ಸಾಲದಕ್ಕೆ ಅವಳ ಅಪ್ಪಂಗ್ ಒಂದೇ ಡಿಚ್ಚೆ ಅಂತಾನೆ ಇವನು. ಲೇ ನಾನ್ ನಿನ್ಗೆ ಅವತ್ತೇ ಹೇಳ್ದೆ ಬೇಡ ಅಂತ. ನೀನೇ ಅವನಿಗೆ ಚೆನ್ನಾಗಿ ತಲೆ ಕೆಡಿಸಿದ್ದು. ನನ್ಗೇನ್ ಗೊತ್ತಪ್ಪ, ಇವನೇ ತಾನೆ ಹೇಳಿದ್ದು ಚಕ್ಲಿ ಸುಟ್ಕೊಂಬಂದ್ ಕೊಟ್ಲು ಅಂತ. ಈಗ ನೋಡಿದ್ರೆ ಅವಳ ಹತ್ರ ಕಿತ್ಕೊಂಡ್ ತಿಂದವನೆ. ಒಂದ್ ಐಡಿಯಾ ಇದೆ. ಐಡಿಯಾ ಹೇಳಿದ್ರು ಹೊಡೆಯೋದಿಲ್ಲ ತಾನೆ? ಹೇಳು. ಅವಳ ಜೊತೆ ಒಬ್ಳು ಬಾಲ ಬರ್ತಾಳಲ್ಲ, ಮೊದ್ಲು ಅವಳನ್ನ ಕ್ಯಾಚ್ ಹಾಕೊಂಡು ಅವಳ ಕಡೆಯಿಂದ ಇವಳನ್ನ ಕ್ಯಾಚ್ ಹಾಕೊಂಡ್ರೆ ಕ್ಲೀನ್ ಆಗಿ ಕಾಗೆ ಆರಿಸ್ಬೋದು. ಅಲ್ಲ, ಒಂದ್ ಹೆಣ್ಣಿನ ಮನ್ಸು ಹೆಣ್ಣಿಗೆ ತಾನೇ ಗೊತ್ತು. ಜಾಡ್ಸ್ ಒದ್ರೆ ಸತ್ ಹೋಗ್ಬಿಡ್ಬೇಕು ಮಗನೇ. ರಾತ್ರಿ ಎಲ್ಲ ಫಿಲಮ್ ನೋಡ್ಕೊಂಡ್ ಬರೋದು, ಇಲ್ಲಿ ಬಂದು ಡೈಲಾಗ್ ಬಿಡೋದು. ಇವ್ರಿಗೆಲ್ಲ ಹೇಗ್ ಗೊತ್ತೇನೋ? ಈ ಮುದ್ದಾಗಿ ಬೆಳ್ಳಿ ಬಂಗಾರ ಅಂತ ಮಾತಲ್ಲಿ ಮನೆ ಕಟ್ಟಿ ಹೊಟ್ಟೆ ತುಂಬಿಸ್ತಾರ ನೋಡು,
ಅವ್ರು ಸರಿ ಇವರಿಗೆಲ್ಲ. ನಮಗ್ ಮಾತಾಡಕ್ ಬರಲ್ವೇ? ಕಿಚ ನೀನೇನು ಫೀಲ್ ಮಾಡ್ಕೋಬೇಡಮ್ಮ. ಈ ಸ್ವಾಮಿನ ಬಿಟ್ಟು ಆ ಪುಳಿಚಾರ್ನ ಒಂದ್ ದಾರಿ ತಂದ್ಬಿಡೋಣ. ಅಯ್ಯಯ್ಯೋ ನಾನ್ ಮಾತ್ರ ಅದನ್ನ ಮಾಡಲ್ಲಪ್ಪ. ನಮ್ಮ ಅಪ್ಪನ್ಗೇನಾದ್ರೂ ಗೊತ್ತಾದ್ರೆ ಅಳಬೇಡ. ಆಗೋ ವಿಷಯ ಹೇಳ್ರು ಅಂದ್ರೆ ಇಲ್ದಿದ್ದೆಲ್ಲ ಮಾತಾಡ್ತೀರ ನೀವು. ನಾನೊಂದ್ ಐಡಿಯಾ ಹೇಳಣ. ಈ ಹೊಡೆದಾಟ ಎಲ್ಲ ಬಿಟ್ಬಿಡು, ಅವಳಿಗೆ ಇಷ್ಟ ಆಗಂಗ್ ನಡ್ಕೊಳ. ನಾಮ ಬಳ್ಕೊಂಡು ದೇವ್ರು ದಿಂಡ್ರು ಅಂತ ದೇವಸ್ಥಾನ ಹತ್ತಿಳಿ. ಆಗ ನೋಡು